ಡಾಕ್ಟರ್ ಶಿವರಾಜ್ ಕುಮಾರ್. ಕಾಮನ್ ಆಗಿ ಇವ್ರ ಮೂವೀಸು ಇವ್ರ ಬರ್ತಡೇ ದಿನ ಅನೌನ್ಸ್ ಆಗುತ್ತೆ. ಯಾವುದಾದ್ರೂ ಹೊಸ ಮೂವಿ ಅನೌನ್ಸ್ಮೆಂಟ್ ಇರುತ್ತೆ, ಇಲ್ಲ ಯಾವುದಾದ್ರೂ ಸಾಂಗ್ಸು, ಟ್ರೈಲರು, ಈ ರೀತಿ ಅಪ್ಡೇಟ್ಸ್ ಎಲ್ಲ ಇರುತ್ತೆ. ಆದರೆ ಈಗ ಸಡನ್ನಾಗೆ ಯಾವುದೂ ಇನ್ಫಾರ್ಮೇಷನು ಇರಲಿಲ್ಲ. ಒಂದು ಹೊಸ ಮೂವಿ ಟೈಟಲ್ ಅನೌನ್ಸ್ಮೆಂಟ್ ಆಗಿದೆ. ಅದು ಈ ಟೈಟಲ್ನ ನಾರ್ಮಲಾಗಿ ಅನೌನ್ಸ್ ಮಾಡಿಲ್ಲ, ಒಂದು ಗ್ಲಿಮ್ಸ್ ಥರ ಬಿಟ್ಟು ಈ ಟೈಟಲ್ನ ಅನೌನ್ಸ್ ಮಾಡಿದ್ದಾರೆ. ಈ ಮೂವಿ ನೇಮು ಕೂರ್ಮಾ ಅವತಾರ್. ಅಂದರೆ ಇದು ಪ್ಯಾನ್ ಇಂಡಿಯಾ ಮೂವಿ. ಡೈರೆಕ್ಟರು ತೆಲುಗೋರು ಅನಿಸುತ್ತಾ. ಇದಕ್ಕೆ ಮ್ಯೂಸಿಕ್ ಕೊಟ್ಟಿರೋದು ಅಜ್ನೀತ್ ಲೋಕನಾಥ್. ಕೂರ್ಮಾ ಅವತಾರ್ ಅಂದರೆ ವಿಷ್ಣು ದಶ ಅವತಾರಲ್ಲಿ ಒಂದು ಅವತಾರ್. ಈ ಅವತಾರನ ವಿಷ್ಣು ತಾಳೋದಕ್ಕೂ ಒಂದು ಕಾರಣ ಇದೆ. ಸಮುದ್ರ ಮಂಥನ, ಆ ಪರ್ವತನ ತಡೆದಿಟ್ಕೊಳದೆ ವಿಷ್ಣು ತಾಳಿರೋ ಕೂರ್ಮಾ ಅವತಾರ. ನಂಗೆ ಈ ಗ್ಲಿಮ್ಸ್ ನೋಡ್ತಾ ಇದ್ದೆ ಇದು ಮೈಥಾಲಜಿಕಲ್ ಮೂವಿ ಅನಿಸುತ್ತೆ. ಇನ್ನು ಈ ಗ್ಲಿಮ್ಸಲ್ಲಿ ಏನೇನು ತೋರಿಸಿದ್ದಾರೆ ಅಂದರೆ, ಒಬ್ಬ ಋಷಿ ಇಂದ್ರಾಗೆ ಶಾಪ ಕೊಡ್ತಿರೋದು. ಈ ಸಮುದ್ರ ಮಂಥನ ನಡೆಯೋದಕ್ಕೆ ಮುಖ್ಯವಾದ ಕಾರಣನೇ ಇದು. ಹಾಗೆ ಮತ್ತೆ ರಾಕ್ಷಸರನ್ನ ತೋರಿಸಿದ್ದಾರೆ. ಅವರು ದೇವತೆಗಳ ಮೇಲೆ ಯುದ್ಧ ಮಾಡ್ತಿರೋದು. ಆ ಋಷಿ ಕೊಟ್ಟ ಶಾಪದಿಂದ ದೇವತೆಗಳಿಗೆ ಶಕ್ತಿ ಕಮ್ಮಿ ಆಗಿರುತ್ತೆ. ಇದಕ್ಕೆ ಪರಿಹಾರ ಕೇಳ್ಕೊಂಡು ವಿಷ್ಣು ಹತ್ರ ಹೋಗ್ತಾರೆ. ಈ ಗ್ಲಿಮ್ಸಲ್ಲಿ ವಿಷ್ಣು ಸುದರ್ಶನ ಚಕ್ರ ಜೊತೆ ಆದಿಶೇಷ ಮೇಲೆ ಮಲಗಿರೋದು ತೋರಿಸಿದ್ದಾರೆ. ನೆಕ್ಸ್ಟ್ ಶಾರ್ಟಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಇವರಿಬ್ರು ಸಮುದ್ರ ಮಂಥನ ಮಾಡ್ತಿರೋದು. ಇವ್ರು ಸಮುದ್ರ ಮಂಥನ ಮಾಡ್ತಿರ್ಬೇಕಾದ್ರೆ ವಿಷ್ಣುವಿನ ಕೂರ್ಮ ಅವತಾರ ಆ ಪರ್ವತನ ತಡೆದಿಟ್ಕೊಂಡಿರೋದು. ಅದರಿಂದ ವಿಷ ಆಚೆ ಬಂದು ಆ ವಿಷನ ಶಿವ ಕುಡಿತಾ ಇರೋದು. ಇದನ್ನೆಲ್ಲ ಈ ಗ್ಲಿಮ್ಸಲ್ಲಿ ತೋರಿಸಿದ್ದಾರೆ. ಆದರೆ ಶಿವರಾಜ್ ಕುಮಾರ್ ಅವರು ಈ ಫಿಲಮಲ್ಲಿ ಮಾಡ್ತಿದ್ದಾರೆ ಅಂದರೆ ಅವ್ರ ಕ್ಯಾರೆಕ್ಟರ್ ಏನಾಗಿರ್ಬೋದು, ಇದು ಕೂಡ ಈ ಗ್ಲಿಮ್ಸಲ್ಲೇ ರಿವೀಲ್ ಮಾಡಿದ್ದಾರೆ. ಈ ಟೈಟಲ್ ಟೀಸರು ಲಾಸ್ಟಲ್ಲಿ ಇದನ್ನ ರಿವೀಲ್ ಮಾಡಿದ್ದಾರೆ. ಶಿವಣ್ಣ ಕ್ಯಾರೆಕ್ಟರು ಈ ಮೂವಿಲೇನು ಅಂತ, ಕಾಳಭೈರವ ಕ್ಯಾರೆಕ್ಟರು ಇವ್ರು ಇದರಲ್ಲಿ ಪ್ಲೇ ಮಾಡ್ತಿದ್ದಾರೆ. ಇದನ್ನ ಇವ್ರು ತೋರಿಸಿರೋ ರೀತಿನೂ ತುಂಬ ಚೆನ್ನಾಗಿದೆ. ಇನ್ನು ಕಾಳಭೈರವ ಜೊತೆ ಒಂದು ನಾಯಿ ಇದ್ದೇ ಇರುತ್ತೆ. ಕೈಯಲ್ಲಿ ಒಂದು ಬುಲ್ಡೆ ಇಟ್ಕೊಂಡಿರೋದು, ಮತ್ತೊಂದು ಕೈಯಲ್ಲಿ ತ್ರಿಶೂಲ. ಇದನ್ನೆಲ್ಲ ಡೀಟೇಲಾಗಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇನ್ನು ಈ ಗ್ಲಿಮ್ಸಲ್ಲಿ ಶಿವಣ್ಣವ್ರ ಫುಲ್ ಫೇಸ್ ತೋರಿಸಿಲ್ಲ, ಅವ್ರ ಕಣ್ಣುಗಳು ಮಾತ್ರ ತೋರಿಸಿದ್ದಾರೆ. ತುಂಬ ಪವರ್ಫುಲ್ಲಾಗಿ ಕಾಣಿಸ್ತಿದೆ. ಇನ್ನು ಈ ಗ್ಲಿಮ್ಸ್ ನೋಡಿ ನಂಗೆ ಏನನ್ನಿಸ್ತು ಅಂದರೆ, ಇದು ಕಂಪ್ಲೀಟಾಗೆ ವಿಷ್ಣುವಿನ ಅವತಾರ ಕೂರ್ಮಾ ಅವತಾರ್. ಈ ಅವತಾರ ಏನಕ್ಕೆ ಬಂತು, ಸಮುದ್ರ ಮಂಥನ ಯಾವ ರೀತಿ ನಡೆಯುತ್ತೆ, ಇದನ್ನೆಲ್ಲ ಈ ಮೂವಿಲಿ ತೋರಿಸಿರ್ತಾರೆ ಅನ್ಕೊತೀನಿ. ಆದರೆ ಕಾಳಭೈರವ ಕ್ಯಾರೆಕ್ಟರ್ ಶಿವಣ್ಣ ಮಾಡಿರೋದ್ರಿಂದ ಅವ್ರನ್ನ ಈ ಮೂವಿಲಿ ಯಾವ ರೀತಿ ತೋರಿಸಿರ್ತಾರೆ ನೋಡೋಣ. ಈಗೆಲ್ಲ ತುಂಬ ಹೈ ಬಜೆಟ್ ಮೂವೀಸ್ ಬರ್ತಿದೆ. ಅವ್ರು ಅದಕ್ಕೆ 1000 ಕೋಟಿ ಖರ್ಚು ಮಾಡಿದ್ದೀನಿ ಅಂತ ಹೇಳ್ತಾರೆ. ಆದರೆ ಆ ಮೂವಿ ಟೀಮ್ ಕಡೆಯಿಂದ ಬರ್ತಿರೋ ಕಂಟೆಂಟ್ಸು ಅದನ್ನೆಲ್ಲ ನೋಡಿ ಎಲ್ರಿಗೂ ತುಂಬ ಡಿಸಪಾಯಿಂಟ್ ಆಗಿದೆ. ಎಕ್ಸಾಂಪಲ್ ಆದಿಪುರುಷ್, ಇದು ಒಂದು ಹೈ ಬಜೆಟ್ ಮೂವಿ. ಫೈನಲಿ ಅಷ್ಟೆಲ್ಲ ಹೇಳಿ ಆ ಮೂವಿ ಯಾವ ರೀತಿ ಇತ್ತು, ಏನಾಯಿತು, ಇದನ್ನೆಲ್ಲ ನಾವು ನೋಡಿದ್ದೀರಿ. ಇನ್ನು ಸದ್ಯ ಇಲ್ದಿರೋ ಸೌಂಡ್ ಮಾಡಿರೋ ಮೂವೀಸು ತುಂಬ ಇದೆ. ಕಾಂತಾರ, ಮಹಾ ಅವತಾರ್, ನರಸಿಂಹ, ಇವೆಲ್ಲ ನಾರ್ಮಲ್ ಬಜೆಟಲ್ಲಿ ಬಂದಿರೋ ಮೂವೀಸು. ಆದರೆ ಈ ಮೂವೀಸಲ್ಲಿ ಕಂಟೆಂಟ್ ಯಾವ ರೀತಿ ಇತ್ತು, ಯಾವ ರೀತಿ ಸೌಂಡ್ ಮಾಡ್ತು, ಅದೇ ಲಿಸ್ಟಲ್ಲಿ ಈ ಮೂವಿನೂ ಸೇರುತ್ತಾ ಕಾದ್ ನೋಡೋಣ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.